ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಈ ಪ್ರಕರಣದಲ್ಲಿ ಚಿನ್ನಯ್ಯ ಮಾತ್ರ ಆರೋಪಿ, ಉಳಿದವರು ಯಾರೂ ಅಲ್ಲ ಅನ್ನುವಂಥ ಕ್ಲಾರಿಟಿಯನ್ನ ಕೊಡ್ತಾ ಇದ್ದೀರಾ. ಹೌದು. ಉಳಿದ 5 ಮಂದಿಯನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿ ಆರೋಪಿ ಅಂತ ಫಿಕ್ಸ್ ಮಾಡೋ ಚಾನ್ಸಸ್ ಇದೆಯಾ? ಹೆಂಗ್ ಮಾಡ್ತಾರೆ, ಏನಕ್ಕೆ ಮಾಡ್ತಾರೆ, ಯಾಕೆ ಅನ್ನೋದಕ್ಕೊಂದು ಸಣ್ಣ ವಿಚಾರ ನಾನು ಪ್ರಸ್ತಾಪ ಮಾಡೋದಾದ್ರೆ, ಚಿನ್ನಯ್ಯನನ್ನ ಒಬ್ಬ ಕೈಲಾಗದವನನ್ನ, ಆರ್ಥಿಕವಾಗಿ ಅಸಹಾಯಕತೆ ಹೊಂದಿದ್ದವನನ್ನ ಬಳಕೆ ಮಾಡಿಕೊಂಡ್ರು, ಅವನಿಗೆ ದುಡ್ಡು ಕೊಟ್ಟರು. ಸೊ ಇದೆಲ್ಲ ಷಡ್ಯಂತ್ರ ಅನ್ನುವಂಥ ಮಾಹಿತಿ ಬಂದರೆ ಆ ಥರ ಹೆಂಗೆ ಬರೋಕ್ಕಾಗತ್ತೆ? ಅವನೇನು ಚಿಕ್ಕ ಹುಡುಗನ, ಅವನು ಅಲ್ಲಿ ಕೆಲಸ ಮಾಡಿದ್ದಾನೆ. ಎಲ್ಲಿ ಕೆಲಸ ಮಾಡ್ದ? ಅವನು ಸಂಬಳ ಕೊಟ್ಟವ್ರು ಯಾರು? ಯಾಕೆ ಕೆಲಸ ಬಿಟ್ಟು ಹೋದ? ಅವನಿಗೆ ಊತ ಹಾಕಿದ್ದು ಹೆಸರುಗಳೆಲ್ಲ ಹೇಳಿದ್ದಾನೆ. ಅವನು ಬೆಂಗಳೂರಲ್ಲಿ ಒಂದು ಪ್ರಭಾವಿನ ಅಪ್ರೋಚ್ ಮಾಡ್ತಾನೆ, ಅಲ್ಲಿಂದ ಸುಪ್ರೀಂ ಕೋರ್ಟ್ಗೆ ಹೋಗ್ತಾನೆ, ಸುಪ್ರೀಂ ಕೋರ್ಟಲ್ಲಿ ಪೆಟಿಷನ್ ಹಾಕ್ತಾನೆ. ಇದೆಲ್ಲ ಏನು ಸುಳ್ಳು ಅಂತೀರಾ? ಈಗ ಅವನ್ನ 4 ಜನ IPS ಆಫೀಸರ್ ತನಿಖೆ ಮಾಡಿದ್ದಾರೆ, ಇಂಟ್ರಾಗೇಟ್ ಮಾಡಿದ್ದಾರೆ, ನ್ಯಾಯಾಧೀಶರ ಮುಂದೆ ಹೇಳಿಕೆ ಕೊಟ್ಟಿದ್ದಾನೆ. ಇದೆಲ್ಲ ಏನು ಅವನು ಹೇಳೋಕ್ಕಾಗತ್ತಾ? ಅದರಲ್ಲಿ ನಿಜ ಇದೆ, ಸತ್ಯನೂ ಇದೆ. ಅಂದರೆ ತನಿಖೆಯಲ್ಲಿ ಏನು ಕಂಡು ಬಂತೋ ಬಂದಿಲ್ವೋ, ಒಂದು 3900 ಪೇಜಸ್ ಚಾರ್ಜ್ ಶೀಟ್ ಹಾಕಿದ್ದಾರೆ. ಚಾರ್ಜ್ ಶೀಟ್ ಅಲ್ಲ, ಅದು ರಿಪೋರ್ಟು. ನಾನು ಮೊದಲಿಂದ ಹೇಳ್ತಾ ಇದ್ದೀನಿ, ಚಿನ್ನಯ್ಯನ ಆರೋಪಿಯಾಗಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದು 211A BNSS ಅಲ್ಲಿ ಸರ್ಕಾರ ಅಧಿಕಾರಿಗಳು ಮಾತ್ರ ದೂರು ಕೊಡೋಕ್ಕಾಗತ್ತೆ. FIR ರಿಜಿಸ್ಟರ್ ಮಾಡೋ ಅಧಿಕಾರ ಇಲ್ಲ. FIR ರಿಜಿಸ್ಟರ್ ಮಾಡಿದ್ದು ಕಾನೂನು ಬಾಹಿರ, ಕಾನೂನು ಉಲ್ಲಂಘನೆ. ಅದು ಅದ್ರ ಮೇಲೆ 183 ರಿಜಿಸ್ಟರ್ ಮಾಡಿದ್ದಾರೆ, ಅದು ಕೂಡ ಕಾನೂನಿನ ಬಾಹಿರ. ಇದೆಲ್ಲ ಯಾಕೆ ಮಾಡ್ತಾ ಇರೋ ಅನ್ನೋದು ಒಂದು ಕತೆ. ಆದರೆ ಯಾರಿಗೂ ಕ್ಲೀನ್ ಶೀಟ್ ಕೊಟ್ಟಿಲ್ಲ, ಯಾರು ನಿರಪರಾಧಿ ಎಂದು ಹೇಳಿಲ್ಲ, ಆರೋಪಿ ಎಂದು ಹೇಳಿಲ್ಲ. ನಿರಪರಾಧಿ ಆರೋಪಿ ಎಲ್ಲಿ ಬರುತ್ತೆ? ಅಲ್ಲಿ ನಡೆದಿರೋ ಅತ್ಯಾಚಾರ, ಹಿಂಸಾಚಾರ, ಕೊಲೆ, ಊತ ಹಾಕೋದು, ಅಪಹರಣ ಮಾಡೋದು, ಇದಕ್ಕೆ ಪರ ವಿರೋಧಿ ಅಂದಲ್ಲ. ಇವರು ಒಂದು ದೂರು ಕೊಟ್ಟಿದ್ದಾರೆ, ನಿಜನಾ ಸುಳ್ಳು ಅದು? ಕರೆಕ್ಟ್ ಅಷ್ಟೇ. ಈಗ ಕೇಸ್ ಯಾಕೆ ತಪ್ಪಾಗಿ ರಿಜಿಸ್ಟರ್ ಮಾಡಿದ್ರು? ಕೊಲೆ ಆಯ್ತು ಅಂದು ಕೊಟ್ರೆ ಕೊಲೆ ಕೇಸ್ ರಿಜಿಸ್ಟರ್ ಮಾಡಬೇಕು. ಊತ ಹಾಕಿದ್ದಾರೆ ಅಂದ್ರೆ ಊತ ಹಾಕಿರೋದಕ್ಕೆ ಕೇಸ್ ರಿಜಿಸ್ಟರ್ ಮಾಡಬೇಕು. ಅವರನ್ನೇ ಆರೋಪಿ. ಅದು ಯಾಕೆ 211A BNSS ಅಲ್ಲಿ ಹಾಕಿದ್ರು? ಇದು ಏನು, ಇದು ಕಿತಾಪತಿ. ಸರ್, ಹಂಗಾದ್ರೆ ನೀವು ಹೇಳಿದ್ರಿ ಈಗ ಚಾರ್ಜ್ ಶೀಟ್ ಹಾಕಿಲ್ಲ, ರಿಪೋರ್ಟ್ ಸಬ್ಮಿಟ್ ಆಗಿದೆ. ಹೌದು. ರಿಪೋರ್ಟ್ ಅಲ್ಲಿ ಏನಿದೆ? ಎಷ್ಟು ಪುಟಗಳದ್ದು? 3900 ಪೇಜ್ ರಿಪೋರ್ಟ್ ಹಾಕಿದ್ದಾರೆ. ಏನಿದೆ ಸರ್ ಅದರಲ್ಲಿ? ಅದರಲ್ಲಿ ನಾನು ಓದಿಲ್ಲ. ಐ ಶುಡ್ ಕಾಲ್ ಸ್ಪೇಡ್ ಎ ಸ್ಪೇಡ್. ಅದ್ರಲ್ಲಿ ಏನೆಲ್ಲ ಮಾಡಿದ್ದಾರೆ ಅನ್ನೋದ್ರ ಬರೆದಿದ್ದಾರೆ. ಡೇ 1 ಇಂದ ಡೇ ಎಲ್ಲೆಲ್ಲಿ ಹೋದ್ರು, ಏನು ಮಾಡಿದ್ರು, ಎಲ್ಲಿ ಹಗ್ಗ ತೆಗೆದ್ರು, ಏನು ಮೆಷಿನ್ ಯೂಸ್ ಮಾಡಿದ್ರು, ಏನೇನು ಅದೆಲ್ಲ ಹಾಕಿರ್ತಾರೆ. ಬಟ್ ಕ್ಲೀನ್ ಶೀಟು ಚಾರ್ಜ್ ಶೀಟು ಎರಡಿಲ್ಲ. ತಪ್ಪು ಮಾಡಿರೋರಿಗೆ ಕ್ಲೀನ್ ಶೀಟು ಇಲ್ಲ, ದೂರು ಕೊಟ್ಟವ್ರ ಮೇಲೆ ಚಾರ್ಜ್ ಶೀಟು ಇಲ್ಲ, ಈ ಚಿಟ್ಟು ಇಲ್ಲ, ಈ ಶೀಟು ಇಲ್ಲ.